ಟೊಮ್ಯಾಟೊ ಆಯ್ತು. ಈಗ ಏನಿದ್ರು ಕೈಕೊಟ್ಟ ಮುಂಗಾರಿಗೆ ಗ್ರಾಹಕರಿಗೆ ತಟ್ಟಿದೆ ಬೆಲೆಯ ಬಿಸಿ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ದಿನನಿತ್ಯದ ವಸ್ತುಗಳ ಬೆಲೆ. ಹಾಗಾದ್ರೆ ಯಾವ ವಸ್ತುಗಳ ಬೆಲೆ ಹೆಚ್ಚಾಯಿತು? ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ದಿನನಿತ್ಯ ವಸ್ತುಗಳ ಬೆಲೆ. ಈರುಳ್ಳಿ ಬೆನ್ನಲ್ಲೇ ಬೆಳ್ಳುಳ್ಳಿಯ ಬೆಲೆಯೂ ಕೂಡ ಗಗನಕ್ಕೆ ಏರಿಕೆ ಆಗಿರುವಂತದ್ದು. ಎಸ್, ಟೊಮ್ಯಾಟೊ ಆಯ್ತು, ಈರುಳ್ಳಿ ಆಯ್ತು, ನೆಕ್ಸ್ಟ್ ಸರದಿ ಏನಿದ್ರು ಬೆಳ್ಳುಳ್ಳಿಯ ಸರದಿ ಆಗಿದೆ. ಗಗನಕ್ಕೆ ಏರಿಕೆಯಾಗಿದೆ ಬೆಳ್ಳುಳ್ಳಿ ರೇಟ್. ಎಸ್, ಬೆಳ್ಳುಳ್ಳಿಗೆ ಈಗ ಭಾರಿ ದುಬಾರಿ ಒಗ್ಗರಣೆಗೆ ಬಂದಿದೆ ಕುತ್ತು. ಬೆಲೆ ಭಾರಿ ರೇಟ್ ಆಗಿದೆ, ಬೆಲೆ ಜಾಸ್ತಿ ಆಗಿದೆ. ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಬಡಿದಂತಾಗ್ತಾ ಇದೆ. ಈರುಳ್ಳಿ ಬೆನ್ನಲ್ಲೇ ಬೆಳ್ಳುಳ್ಳಿಯ ಬೆಲೆಯೂ ಕೂಡ ಗಗನಕ್ಕೆ ಏರಿಕೆ ಆಗಿರುವಂತದ್ದು. ಸದ್ಯ ಮಾರುಕಟ್ಟೆಯಲ್ಲಿ 400ರ ಗಡಿ ದಾಟಿದೆ ಬೆಳ್ಳುಳ್ಳಿಯ ಬೆಲೆ. ಗ್ರಾಹಕರು ಏನ್ ಕೊಂಡ್ಕೋಬೇಕು, ಏನ್ ತಿನ್ನಬೇಕು ಅಂತ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. 1 ಕೆಜಿ ಬೆಳ್ಳುಳ್ಳಿಯ ಬೆಲೆ 380 ರೂಪಾಯಿ ಆಗಿರುವಂತದ್ದು. ಈ ಹಿಂದೆ ಕೇವಲ 1 ಕೆಜಿ 80ರಿಂದ 100 ರೂಪಾಯಿ ಇತ್ತು. ಮಳೆ ಇಲ್ಲದ ಕಾರಣ ಬೆಳ್ಳುಳ್ಳಿಯ ಬೆಲೆಯೂ ಕೂಡ ಏರಿಕೆ ಆಗಿದೆ. ರೂಪಾಯಿಗೆ 1 ಕೆಜಿಗೆ 300ರಿಂದ 450 ರೂಪಾಯಿವರೆಗೂ ಕೂಡ ಏರಿಕೆ ಆಗಿರುವಂತದ್ದು. ಮಳೆಯಾಗದ ಹಿನ್ನೆಲೆಯಲ್ಲಿ ರಾಜ್ಯದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಾಟಿ ಹಾಗೂ ಹೈಬ್ರಿಡ್ ಬೆಳ್ಳುಳ್ಳಿ ದರ ಗಗನಕ್ಕೆ ಏರಿದೆ. ಗ್ರಾಹಕರು ತತ್ತರಿಸಿ ಹೋಗಿದ್ದಾರೆ. ಅವ್ರ ಜೇಬಿಗೆ ಯಾವಾಗಲೂ ಕೂಡ ಕತ್ರಿ ಬೀಳೋದೇ ಆಗೋಯ್ತು. ಮೊನ್ನೆ ಅಷ್ಟೇ ಟೊಮ್ಯಾಟೊ ಬೆಲೆ ಎಷ್ಟು ಏರಿಕೆ ಆಗಿತ್ತು? ಬರೋಬ್ಬರಿ 120 ರೂಪಾಯಿ ಕೆಜಿ ಆಗಿತ್ತು. ಈಗೆಂಗೋ ಟೊಮ್ಯಾಟೊ ಇಳಿತು, ನಿಟ್ಟುಸಿರನ್ನ ಬಿಟ್ರು ಗ್ರಾಹಕರು. ಮತ್ತೆ ಈಗ ಬೆಳ್ಳುಳ್ಳಿ ಮುಖ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕೇ ಬೇಕು. ಎಲ್ಲರ ಅಡಿಗೆ ಮನೆಯಲ್ಲಿ ಬೆಳ್ಳುಳ್ಳಿ ಇರಲೇಬೇಕು. ಹಾಗಾಗಿ ಎಲ್ಲರೂ ಕೂಡ ಖರೀದಿ ಮಾಡಲೇಬೇಕು. ದುಡ್ಡಿನ ಮುಖ ನೋಡಿದ್ರೆ ಆಗೋದಿಲ್ಲ. ಆದ್ರೆ ಈಗ 400 ರೂಪಾಯಿ ಗಡಿ ದಾಟಿದೆ. ಗ್ರಾಹಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ.